ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸ್ 1016 ಪಾಯಿಂಟ್ಸ್ ಗೈನ್ ಆಗಿ 58,649 ಕ್ಲೋಸ್ ಆಗಿದೆ. ನಿಫ್ಟಿ 293 ಪಾಯಿಂಟ್ಸ್ ಗೈನ್ ಆಗಿ 17,469 ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 666 ಪಾಯಿಂಟ್ಸ್ ಗೈನ್ ಆಗಿ 37,285 ಕ್ಲೋಸ್ ಆಗಿದೆ. ರೀಸೆಂಟ್ ಡೇಸ್ನಲ್ಲಿ ಮಾರ್ಕೆಟಲ್ಲಿರೋ ಡೇಟಾ ನಾವು ಗಮನಿಸಿದ್ರೆ, ಮಾರ್ಕೆಟ್ ಒಂದು ಆಕ್ಟಿವಿಟಿ ನಾವು ಗಮನಿಸಿದ್ರೆ ಮಾರ್ಕೆಟ್ ಡೌನ್ ಸೈಡ್ಗೆ ಮೂವ್ ಆಗುತ್ತೆ. ಬಟ್ ಮಲ್ಟಿಪಲ್ ಟೈಮ್ಸಲ್ಲಿ ಮಾರ್ಕೆಟ್ ರಿಲೇಟೆಡ್ ಆಗಿ ನಮಗೆ ಟಾಪ್ ಸೈಡ್ಗೆ ರಿಕವರಿ ಅಂತೂ ಕಾಣಿಸ್ತಾ ಬಂದಿದೆ. ಆದರೆ ರೀಸೆಂಟಾಗಿ ಮಾರ್ಕೆಟ್ ಯಾವಾಗಾದರೆ 16,900 ರೇಂಜ್ನ ಫಾಲ್ ಆಗಿದೆಯೋ ಅಲ್ಲಿಂದ ನಮಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟು ಯುಎಸ್ಗೆ ಸಂಬಂಧಿಸಿರುವ ಚೀಫ್ ಮೆಡಿಕಲ್ ಆಫೀಸರ್ ಆಗಿರುವ ಆಂಥೋನಿ ಫೌಸಿ ಅವರು ಕೇಸಸ್ ಆದರೆ ಜಾಸ್ತಿ ಬೆಳೀತಾ ಇದ್ದಾರೆ, ಆದರೆ ಹೊಸದಾಗಿ ಬಂದಿರೋ ವೇರಿಯಂಟ್ ಕಾರಣವಾಗಿ ದೊಡ್ಡ ಅಪಾಯ ಅಂತ ಏನೂ ಇಲ್ಲ ಅಂತ ಮಾಡಿರೋ ಕಮೆಂಟಿಂದ ಇಂಡಿಯಾನೇ ಅಂತ ಅಲ್ಲ, ಎಂಟೈರ್ ಗ್ಲೋಬಲ್ ಆಕ್ಟಿವೇಟ್ ಆಗಿ ಮಾರ್ಕೆಟ್ಗೆ ಒಂದು ಪಾಸಿಟಿವ್ ರ್ಯಾಲಿ ಅಂತೂ ಕಾಣಿಸಿದೆ. ಆ್ಯಂಡ್ ಮಾರ್ಕೆಟಲ್ಲಿ ಇಂಟ್ರೆಸ್ಟಿಂಗ್ ಸಿನಾರಿಯೋ ಅಂತ ನಾವು ಗಮನಿಸಬೇಕು. ಮಾರ್ಕೆಟ್ ಯಾವಾಗಾದರೆ ಒಂದು ಡೈರೆಕ್ಷನಲ್ಲಿ ಫಾಲ್ ಆಗ್ತಾ ಇರುತ್ತೋ ಆ್ಯಂಡ್ ನೆಗೆಟಿವ್ ನ್ಯೂಸಸ್ನು ಜಾಸ್ತಿ ಇರುತ್ತೋ ಪಾರ್ಟಿಸಿಪೆಂಟ್ಸ್ ಎಲ್ಲನೂ ಶಾರ್ಟ್ ಪೊಸಿಷನ್ಸ್ನು ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಆ ಥರ ಸಂದರ್ಭಗಳಲ್ಲಿ ಯಾವುದಾದ್ರೂ ಒಂದು ಪಾಸಿಟಿವ್ ಅಪ್ಡೇಟ್ ಬಂದರೆ ಆ ಪಾಸಿಟಿವ್ ನ್ಯೂಸ್ ಕಾರಣ ಆಗಿ ಫ್ರೆಶ್ ಬೈಯಿಂಗಿಂದ ಮಾರ್ಕೆಟ್ ರ್ಯಾಲಿ ಆಗುತ್ತೆ. ಪ್ರೀವಿಯಸ್ ಆಗಿ ಯಾರಾದರೂ ಶಾರ್ಟ್ ಪೊಸಿಷನ್ಸ್ ಒಂದು ಮಾರ್ಕೆಟಲ್ಲಿ ಇಟ್ಟಿರ್ತಾರೋ ಅವರು ಹೊಸದಾಗಿ ಬರ್ತಿರೋ ಪಾಸಿಟಿವ್ ಅಪ್ಡೇಟ್ ಕಾರಣವಾಗಿ ಅವರೂ ಭಯಕ್ಕೆ ಒಳಗಾಗಿ ಅವ್ರ ಶಾರ್ಟ್ ಪೊಸಿಷನ್ನ ಸ್ಕ್ವೇರ್ ಆಫ್ ಮಾಡೋ ಪ್ರಯತ್ನದಲ್ಲೂ ಮೀನ್ಸ್ ಶಾರ್ಟ್ ಕವರಿಂಗ್ ಪ್ರಾಸೆಸ್ನಲ್ಲೂ ಸ್ಟಾಕ್ ಮಾರ್ಕೆಟ್ ರ್ಯಾಲಿ ಕಾಣಿಸುತ್ತೆ. ಫಸ್ಟ್ ಸೆಗ್ಮೆಂಟ್ಸ್ ಮೀನ್ಸ್ ನಿನ್ನೆ ನಮಗೆ ಬಂದಿರೋ ಮಾರ್ಕೆಟ್ ರ್ಯಾಲಿ ಮೋಸ್ಟ್ಲಿ ಶಾರ್ಟ್ ಕವರಿಂಗಿಂದ ಬಂದಿರೋ ರ್ಯಾಲಿ ಆಗ್ಬೋದು. ಆದರೆ ಇವತ್ತು ಬಂದಿರೋ ರ್ಯಾಲಿ ಸ್ಪೆಷಲಿ ಗ್ಯಾಪ್ ಅಪ್ ಆದಮೇಲೂ ಅದು ಸಸ್ಟೈನ್ ಆಗ್ತಾ ನಮಗೆ ಟಾಪ್ ಸೈಡ್ಗೆ ಬಂದು ರ್ಯಾಲಿನ ಕೇವಲ ಶಾರ್ಟ್ ಕವರಿಂಗಿಂದ ಬಂದಿರೋ ರ್ಯಾಲಿ ಅಲ್ವೇ ಅಲ್ಲ, ಫ್ರೆಶ್ ಬೈಯಿಂಗ್ ಆಕ್ಟಿವಿಟಿನೂ ಮಾರ್ಕೆಟಲ್ಲಿ ಮೋಸ್ಟ್ಲಿ ಕ್ವಾಲಿಟಿ ಸೆಷನಲ್ಲಿ ಕಾಣಿಸೋದಕ್ಕೆ ಪಾಸಿಬಿಲಿಟಿ ಇರುತ್ತೆ. ಅದರಿಂದ ಇವತ್ತು FIS ಆ್ಯಂಡ್ DIS ಡೇಟಾನು ನಾವು ಸ್ವಲ್ಪ ಇಂಪಾರ್ಟೆಂಟಾಗಿ ಗಮನಿಸಬೇಕು. FIS ಎಲ್ಲಿವರೆಗೂ ಸೆಲ್ ಮಾಡ್ತಿದ್ದಾರೋ ಬಿಕಾಸ್ ಪ್ರೀವಿಯಸ್ ಆಗಿ ಮಾರ್ಕೆಟ್ ರ್ಯಾಲಿ ಆಗ್ತಿದ್ರು, ಸ್ಟಿಲ್ FIS ಬೈ ಸೈಡ್ ಇಲ್ಲದೆ ಸೆಲ್ ಸೈಡೇ ಇದ್ದಿದ್ರು. ಆದರೆ ಫರ್ದರ್ ಆಗಿ FIS ಒಂದು ಆಕ್ಟಿವಿಟಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ಯಾವ ಥರ ಇರುತ್ತೆ ಅನ್ನೋದು ನಾವು ಗಮನಿಸಬೇಕು. ರೀಸೆಂಟ್ ಡೇಸ್ನಲ್ಲಿ ಟ್ರೇಡ್ ಮಾಡ್ತಿರೋರಿಗೆ ತುಂಬ ಚೆನ್ನಾಗಿ ಕ್ಲಾರಿಟಿ ಇರುತ್ತೆ. ಡೌನ್ ಸೈಡು ತುಂಬ ಕಾನ್ಫಿಡೆಂಟ್ ಆಗಿ ಸಪೋರ್ಟ್ನ ಬ್ರೇಕ್ ಮಾಡಿ ಬಿಲೋ ಸಸ್ಟೈನ್ ಆಗುತ್ತೆ, ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗುತ್ತೆ ಅಂತ ಒಂದು ವ್ಯೂ ಯಾವಾಗಾದ್ರೆ ಮಾರ್ಕೆಟಲ್ಲಿ ಇರುತ್ತೋ ಅಗೈನ್ ಅಲ್ಲಿಂದಾನು ರಿವರ್ಸಲ್ ತಗೊಂಡು ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಅಂಡ್ ಆಪ್ಷನ್ ಚೈನ್ ಡೇಟಾ ಇರೋ ಅಪ್ಡೇಟ್ಸ್ನು ಮಾರ್ಕೆಟ್ ಯಾವುದು ತಲೆಗೆ ಇಟ್ಕೊಂಡಿದ್ರ ತುಂಬ ವೋಲ್ಟೈಲ್ ಆಗಿ ಮೀನ್ಸ್ ಪ್ರಿಡಿಕ್ಷನ್ ರೇಂಜ್ನ ಮಾರ್ಕೆಟ್ ಔಟ್ಸೈಡ್ಗೆ ಮೂವ್ ಆಗಿ ವೋಲ್ಟೈಲ್ ಆಗಿ ಮೂವ್ ಆಗ್ತಾ ಇದೆ. ಅದರಿಂದ ಒಂದು ರೇಂಜಿಂದ ಇನ್ನೊಂದು ರೇಂಜ್ ನ್ಯಾಚುರಲ್ ಸ್ಟ್ರಾಟಜೀಸ್ ಫಾಲ್ ಆಗಿ ನಿಯರ್ ಆಗಿರೋ ಇಂಪಾರ್ಟೆಂಟ್ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ನಿಯರ್ ಆಗಿರೋವು ಲೋಯರ್ ಟೈಮ್ ಫ್ರೇಮಲ್ಲಿ ಲೈಕ್ 15 ಮಿನಿಟ್ಸ್ ಅವರ್ಲಿ ಟೈಮ್ ಫ್ರೇಮಲ್ಲಿ ಇರೋ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ನು ಇಫ್ ಬ್ರೇಕ್ ಆಗ್ತಿದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳೋಕ್ಕೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಆಕ್ಟಿವಿಟಿ ರಿಲೇಟೆಡ್ ಆಗಿ ಪೊಸಿಷನ್ಸ್ ಆದ್ರೆ ಇಟ್ಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ಟೈಮ್ವರೆಗೂ ನ್ಯಾಚುರಲ್ ಸ್ಟ್ರಾಟಜೀಸು ಹೋಲ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇನ್ಫ್ಯಾಕ್ಟ್ ಇವತ್ತು RBI ಮೀಟಿಂಗ್ ರಿಲೇಟೆಡ್ ಆಗಿ ನಮಗೆ ಯಾವ ಥರ ಮೇಜರ್ ಅಪ್ಡೇಟು ಬಂದಿಲ್ಲ. RBI ಅವರು ಪ್ರೀವಿಯಸ್ ಆಗಿರೋ ಏನು ಬಡ್ಡಿ ರೇಟ್ಸ್ ಇತ್ತು ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ನೆಕ್ಸ್ಟು ಪೋಲಿಪ್ಲೆಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಮೆನ್ಷನ್ ಮಾಡ್ತಿರೋದು ಇವ್ರ ಆರ್ಮ್ ಮೂಲಕ ಮೀನ್ಸ್ ಇವ್ರ ಅಂಡರಲ್ಲಿರೋ ಕಂಪನಿ ಮೂಲಕ ಇಂಡೋನೇಷ್ಯಾನಲ್ಲಿರೋ 10.6 ಮೀಟರ್ಸ್ BOPP ಫಿಲಮ್ಸ್ ಇರೋ ಕೆಪಾಸಿಟಿ ಇರೋ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ. ಈ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಮೂಲಕ 60 ಟನ್ಸ್ ಪರ್ ಆನಮ್ ನಿಯರ್ಲಿ BOPP ಫಿಲಮ್ಸ್ನ ತಯಾರಿ ಮಾಡ್ತಾ ಇರೋ ಹತ್ರ ಇವರು ಅಪ್ಡೇಟ್ ಮಾಡ್ತಿದ್ದಾರೆ. ಈ BOPP ಫಿಲಮ್ಸ್ ಒಂದು ಪ್ರೈಸ್ ಲಾಸ್ಟ್ 1 ಇಯರ್ ಅಲ್ಲಿ 30% ನಿಯರ್ಲಿ ಬೆಳೆದಿದೆ. ಫರ್ದರ್ ಆಗಿ ಸೇಮ್ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಇಂಡೋನೇಷ್ಯಾದಲ್ಲಿ ಇರೋ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಮೂಲಕನೂ ಜಾಸ್ತಿ ಮಾಡ್ತಾ ಇರೋ ಹೇಳಿರೋದ್ರಿಂದ ಇವತ್ತು ಸ್ಟಾಕು 10% ನಿಯರ್ಲಿ ಮೂವ್ ಆಗಿದೆ. ಪೋಲಿಪ್ಲೆಕ್ಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗೇ ನಾನು ಇದ್ದೀನಿ ಆ್ಯಂಡ್ ಎಂಟೈರ್ ಈ ಇಂಡಸ್ಟ್ರಿ ರಿಲೇಟೆಡ್ ಆಗಿನೂ ಪಾಸಿಟಿವ್ ಆಗೇ ಇದ್ದೀನಿ. ಈವನ್ ರೀಸೆಂಟ್ ಡೇಸ್ನಲ್ಲಿ ಇವು ತುಂಬ ಜಾಸ್ತಿ ರ್ಯಾಲಿ ಆಗಿವೆ ಅಂತ ಪ್ರೆಸೆಂಟ್ ಇನ್ವೆಸ್ಟ್ ಮಾಡಬೇಕಾ ಇಲ್ವಾ ಅನ್ನೋದು, ಇಲ್ಲ ಫಾಲ್ ಆದಮೇಲೆ ತಗೋಬೋದಾ ಅನ್ನೋ ಒಂದು ಕ್ವಶನ್ಸನ್ನು ಸ್ವಲ್ಪ ಸೈಡಿಗೆ ಇಟ್ಟು ಒಂದ್ಸಲಿ ಈ ಎಂಟೈರ್ ಇಂಡಸ್ಟ್ರಿ ರಿಲೇಟೆಡ್ ಆಗಿ ಅನಾಲಿಸಿಸ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ನೆಕ್ಸ್ಟ್ JBM ಆಟೋ ಅವರು ಪ್ರೀವಿಯಸ್ ಆಗಿ ಒಂದು ಸ್ಟಾಕ್ ಸ್ಪ್ಲಿಟ್ನ ಅನೌನ್ಸ್ ಮಾಡಿದ್ರು. ಇವತ್ತು ಸ್ಟಾಕ್ ಸ್ಪ್ಲಿಟ್ ರಿಲೇಟೆಡ್ ಆಗಿ ನಮಗೆ ಒಂದು ಅಪ್ಡೇಟ್ ಅಂತೂ ಹೇಳಿದ್ದಾರೆ. ಪ್ರೆಸೆಂಟ್ JBM ಆಟೋ ಈಕ್ವಿಟಿ ಶೇರ್ಸ್ ಒಂದು ಫೇಸ್ ವ್ಯಾಲ್ಯೂ 5 ರೂಪೀಸ್ ಆಗಿದೆ. 5 ರೂಪೀಸ್ ಸ್ಟಾಕ್ನ ಸ್ಪ್ಲಿಟ್ ಮಾಡಿ 2ಗೆ ತಗೊಂಡು ಹೋಗ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಸೊ ಫೇಸ್ ವ್ಯಾಲ್ಯೂ 5 ಇಂದ 2ಗೆ ಚೇಂಜ್ ಆಗುತ್ತೆ, ಅಂದ್ರೆ ಫೇಸ್ ವ್ಯಾಲ್ಯೂ 2.5 ಇಂದ ಡಿವೈಡ್ ಆಗುತ್ತೆ. ಸೊ ಫೇಸ್ ವ್ಯಾಲ್ಯೂ 2.5 ಇಂದ ಡಿವೈಡ್ ಆಗಿದ್ರಿಂದ ಸ್ಟಾಕ್ ಪ್ರೈಸ್ 2.5 ಇಂದ ಡಿವೈಡ್ ಆಗುತ್ತೆ ಅಂಡ್ ನಂಬರ್ ಆಫ್ ಸ್ಟಾಕ್ಸ್ 2.5 ಇಂದ ಮಲ್ಟಿಪ್ಲೈ ಆಗುತ್ತೆ. ಯಾರಾದ್ರೆ JBM ಆಟೋ ಅಲ್ಲಿ ಸ್ಟಾಕ್ ಹೋಲ್ಡ್ ಮಾಡ್ತಾ ಇದ್ದಾರೋ ಇವರು ಇನ್ನೂ ರಿಕಾರ್ಡ್ ಡೇಟ್ ನ ಮೆನ್ಷನ್ ಮಾಡಿಲ್ಲ, ಬಟ್ ಕಮಿಂಗ್ ಡೇಸ್ ನಲ್ಲಿ ಸ್ಟಾಕ್ ಪ್ರೈಸ್ ಅಂತೂ 2.5 ಇಂದ ಡಿವೈಡ್ ಆಗುತ್ತೆ ಅಂಡ್ ನಂಬರ್ ಆಫ್ ಸ್ಟಾಕ್ಸ್ ನೀವು ಹೋಲ್ಡ್ ಮಾಡ್ತಿದ್ರೆ ಸ್ಟಾಕ್ 2.5 ಇಂದ ಮಲ್ಟಿಪಲ್ ಆಗುತ್ತೆ. ವಿಷಯನ ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ G ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. G ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಆಗಿ ಪ್ರೀವಿಯಸ್ ಆಗಿರೋ ಅಪ್ಡೇಟ್ ಏನು, G ಎಂಟರ್ಟೈನ್ಮೆಂಟ್ ಅಂಡ್ ಸೋನಿ ಡೀಲ್ ಮುಂದಕ್ಕೆ ಹೋಗ್ದಿರಾ ಪ್ರೆಸೆಂಟ್ ಇರೋ CEO ರಿಸಿಗ್ನೇಷನ್ ಮಾಡಿದ್ಮೇಲೆ ಆ ಡೀಲ್ ಮುಂದಕ್ಕೆ ಹೋಗೋಕೆ ಹೊಸದಾಗಿ ಬಂದಿರೋ ಬೋರ್ಡ್ ಇಂದಾನೆ ಮುಂದಕ್ಕೆ ಹೋಗ್ಬೇಕನ್ನೋ ತರ ಇಂಡಸ್ಕೋ ಅವರು ಈ ಡೀಲ್ಗೆ ಅಡ್ಡ ಬೀಳ್ತಾ ಇದ್ರು ಮಲ್ಟಿಪಲ್ ಸ್ಟೇಜಸ್ ನಲ್ಲಿ. ಈಗ ಬರ್ತಿರೋ ಅಪ್ಡೇಟ್ ಇಂಡಸ್ಕೋ ಅವರು ಈ ಡೀಲ್ ಪ್ರೊಸೀಡ್ ಆಗೋಕೆ ಅಂಗೀಕಾರ ಮಾಡ್ತಾ ಇದೀವಿ ಅಂತ
ಈ ಡೀಲ್ ಪ್ರೆಸೆಂಟ್ ಇರೋ ಪ್ರಮೋಟರ್ಸ್ ಮುಂದಕ್ಕೆ ತಗೊಂಡು ಹೋದ್ರು ಪರವಾಗಿಲ್ಲ, ಬಟ್ ಪ್ರೆಸೆಂಟ್ ಪ್ರಮೋಟರ್ಸ್ ಹೋಲ್ಡ್ ಮಾಡ್ತಿರೋ 4% ಶೇರ್ ನ ಈ ಡೀಲ್ ಕಂಪ್ಲೀಟ್ ಆದ್ಮೇಲೆ, ಸೋನಿಯಿಂದ ಮರ್ಜರ್ ಕಂಪ್ಲೀಟ್ ಆದ್ಮೇಲೆ 4% ನ 20% ಗೆ ಜಾಸ್ತಿ ಮಾಡ್ಕೊಳ್ಳಿ. ಡೀಲ್ ಅಲ್ಲಿ ಒಂದು ಟರ್ಮ್ ಇದೆ, 4% ಇಂದ 20% ಗೆ ಜಾಸ್ತಿ ಮಾಡ್ಕೊಂತ ಇದ್ರೆ ಅಂದ್ರೆ ದಟ್ಟು ಮರ್ಜಿಂಗ್ ಆದ್ಮೇಲೆ ಜಾಸ್ತಿ ಮಾಡ್ಕೊಂತ ಇದ್ರೆ ಅಂದ್ರೆ ಅದು ಎಕ್ಸಿಸ್ಟಿಂಗ್ ಇರೋ ಶೇರ್ ಹೋಲ್ಡರ್ಸ್ ಗೆ ಡೈಲ್ಯೂಷನ್ ಆಗುತ್ತೆ. ಬಿಕಾಸ್ ಅದು ಪ್ರಿಪರೇಷನಲ್ ಅಲಾಟ್ಮೆಂಟ್ ಮಾಡಬೇಕಾಗತ್ತೆ. ಅದರಿಂದ ಆ ತರ ಮಾಡಿದ್ರೆ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ ಗೆ ಡೈಲ್ಯೂಷನ್ ಆಗೋದ್ರಿಂದ ಅದು ನಾವು ಒಪ್ಕೊಳ್ಳಲ್ಲ ಅಂತ ಆತರ ನಡೆದೇ ಇಲ್ಲದೆ ಕೇವಲ 4% ಶೇರ್ ಇಂದಾನೆ ಪ್ರಮೋಟರ್ಸ್ ಅವರ ಶೇರ್ ನ ಆಫ್ಟರ್ ಮರ್ಜರ್ ಎಂಟಿಟಿ ನಲ್ಲೂ ಮೇಂಟೈನ್ ಮಾಡ್ತೀವಿ ಅಂದ್ರೆ ನಾವು ಈ ಡೀಲ್ ಗೆ ನಾವು ಅಂಗೀಕಾರ ಮಾಡ್ತೀವಿ ಅಂತ ಇಂಡಸ್ಕೋ ಅವರು ಅಪ್ಡೇಟ್ ಮಾಡ್ತಾ ಇದಾರೋ ತರ ಮಲ್ಟಿಪಲ್ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನಮಗೆ ಡೇಟಾ ಕಾಣಿಸ್ತಾ ಇದೆ. ನೆಕ್ಸ್ಟ್ Bright.com ಗ್ರೂಪ್ ಅವ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಇದು ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ. ಮೀಡಿಯಾ ಮಿಂಟ್ ಅನ್ನೋ ಕಂಪನಿನ 566 ಕ್ರೋಸ್ ಇಟ್ಟು ತಗೊಂಡಿದ್ದಾರೆ ಅಂತ ಅಪ್ಡೇಟ್ ಮಾಡ್ತಿದ್ದಾರೆ. ಮೀಡಿಯಾ ಮಿಂಟ್ ಕಂಪನಿ ಲಾಸ್ಟ್ ಇಯರ್ ಅನಲೈಸ್ ಎಬಿಡಾ ನಲ್ಲಿ 67 ಕ್ರೋಸ್ ಆಗಿ ನಿಯರ್ಲಿ ಇದೆ. ಸೊ ಇವರು ಸ್ವಲ್ಪ ಚೀಪ್ ಆಗಿ ಆ ಕಂಪನಿಯನ್ನು ಎಕ್ವೈರ್ ಮಾಡಿರೋ ತರ ನಮ್ಗೆ ಕಾಣಿಸ್ತಾ ಇದೆ. ಇದು ಆ ಕಂಪನಿಗೆ ಪಾಸಿಟಿವ್. ಇವತ್ತು ಸ್ಟಾಕ್ 5% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತೇ ಅಂತಲ್ಲ, ಲಾಸ್ಟ್ ರೀಸೆಂಟ್ ಡೇಸ್ ನಲ್ಲೂ ಸ್ಟಾಕ್ ಅಪ್ಪರ್ ಸರ್ಕ್ಯೂಟ್ ಅಲ್ಲೇ ಇದೆ. ಲಾಸ್ಟ್ 6 ಮಂತ್ಸ್ ನಲ್ಲಿ ಈ ಸ್ಟಾಕ್ 200% ನಲ್ಲಿ ನಿಯರ್ಲಿ ಪಾಸಿಟಿವ್ ಆಗಿ ಮೂವ್ ಆಗಿದೆ. ನೆಕ್ಸ್ಟ್ ಟಾಟಾ ಮೋಟರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಅಮೆರಿಕನ್ ಕಾರ್ ಮೇಕರ್ ಆಗಿರುವ ಫೋರ್ಡ್ ಅವರು ಇಂಡಿಯನ್ ಆಪರೇಷನ್ ಇಂದ ಬಿಟ್ಟು ಹೋದ್ರು. ಮೀನ್ಸ್ ಇಂಡಿಯನ್ ಬಿಸ್ನೆಸ್ ಇಂದ ಅವರು ಆಚೆ ಹೋದ್ರು. ಇವರು ರಿಲೇಟೆಡ್ ಆಗಿ ಸ್ವಲ್ಪ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದೆ. ಸ್ಪೆಷಲಿ ಚೆನ್ನೈಲಿ ಇರೋದಂತೂ ಮೇಜರ್ ಒನ್. ಅಂಡ್ ಗುಜರಾತ್ ಅಲ್ಲೂ ಇವ್ರಿಗೊಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ. ಪ್ರೆಸೆಂಟ್ ಬರ್ತಿರೋ ಅಪ್ಡೇಟ್ ಪ್ರಕಾರ ಟಾಟಾ ಮೋಟರ್ಸ್ ಅವರು ಈ ಫೋರ್ಡ್ ಸಂಬಂಧಿಸಿರುವ ಗುಜರಾತ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ತಗೊಳ್ಳೋ ತರ ನಮಗೆ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಈ ತರ ತಗೊಂಡ್ರೆ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ರಿಲೇಟೆಡ್ ಆಗಿರೋ ಪ್ರೆಸೆಂಟ್ ಟಾಟಾ ಮೋಟರ್ಸ್ ರಿಲೇಟೆಡ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗೋಕೆ, ಈ ಸೆಮಿ ಕಂಡಕ್ಟರ್ಸ್ ಒಂದು ಶಾರ್ಟೇಜ್ ಕ್ಲಿಯರ್ ಆಗೋಕೆ, ಇವಿ ಸೆಗ್ಮೆಂಟ್ ಪ್ರೊವೈಡ್ ಆಗೋಕೆ ಪಾಸಿಬಿಲಿಟಿ ಆದ್ರೆ ಇದೆ. ಇವಿ ವೆಹಿಕಲ್ಸ್ ನಲ್ಲಿ 2 ವೀಲರ್ ಸೆಗ್ಮೆಂಟ್ ನಲ್ಲಿ ಬಿಸಿನೆಸ್ ಮಾಡೋರು ರೆವಾಲ್ಟೋ ಅವರು. ಈ ರಿವಾಲ್ಟೋ ರಿಲೇಟೆಡ್ ಆಗಿ ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಅವರು ಶೇರ್ಸ್ ನಲ್ಲಿ ಹೋಲ್ಡ್ ಮಾಡ್ತಿದ್ದಾರೆ. ಅದರಿಂದ ಈ 2 ವೀಲರ್ ಇವಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರುವ ರಿವಾಲ್ಟೋ ರಿಲೇಟೆಡ್ ಆಗಿ ಬರೋ ಪ್ರತಿ ಪಾಸಿಟಿವ್ ಅಪ್ಡೇಟ್ ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಅವ್ರಿಗೂ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ರಿವಾಲ್ಟೋ ಅವರು ಈಗ ಹೊಸದಾಗಿ ಕೊಯಂಬತ್ತೂರ್ನಲ್ಲಿ ಇನ್ನೊಂದು ರಿಟೇಲ್ ಔಟ್ಲೆಟ್ ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ತಮಿಳುನಾಡಿನಲ್ಲಿ 3rd ಔಟ್ಲೆಟ್ ಆಗುತ್ತೆ, ರಿಟೇಲ್ ಔಟ್ಲೆಟ್. ಅಂಡ್ ಎಂಟೈರ್ ಇಂಡಿಯಾ ಅಲ್ಲಿ 18th ರಿಟೇಲ್ ಔಟ್ಲೆಟ್ ಆಗುತ್ತೆ. ಇದು ಫರ್ದರ್ ಆಗಿ ಅವ್ರ ಸೇಲ್ಸ್ ನ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ನಂತರ ರತನ್ ಇಂಡಿಯಾ ಎಂಟರ್ಪ್ರೈಸಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ರಿಲಯನ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಮಾರ್ಕೆಟ್ ಓಪನ್ ಆಗೋಕೆ ಮುಂಚೆ ನಮಗೆ ರಿಲಯನ್ಸ್ ರಿಲೇಟೆಡ್ ಆಗಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ರಿಲಯನ್ಸ್ ಅವರು ಅಬುದಾಬಿಗೆ ಸಂಬಂಧಿಸಿರುವ ತಾಜಸ್ ಅವ್ರ ಜೊತೆ ಒಂದು ಜಾಯಿಂಟ್ ವೆಂಚರ್ನ ಫಾರ್ಮ್ ಮಾಡ್ತಾ ಇರೋ ತರ ನಮಗೆ ಪ್ರೀವಿಯಸ್ ಆಗಿ ಅಪ್ಡೇಟ್ ಮಾಡಿದ್ರು. ಇದು ಜಸ್ಟ್ ಅಪ್ಡೇಟ್ ಮಾತ್ರನೇ. ಈಗ ಅದನ್ನು ಜಾಯಿಂಟ್ ವೆಂಚರ್ ಲಾಂಚ್ ಮಾಡ್ತಾ ಇದ್ದಾರೆ. ಅಬುದಾಬಿಗೆ ಸಂಬಂಧಿಸಿರುವ ತಾಜಸ್ ಕಂಪನಿ ಏನು ಮಾಡುತ್ತೆ, ಕೆಮಿಕಲ್ ಬೇಸ್ಡ್ ಡೆರಿವೇಟಿವ್ಸ್ ತಯಾರು ಮಾಡುತ್ತೆ. ಈಗ ಇವರಿಬ್ಬರು ಕಂಬೈಂಡ್ ಆಗಿ ಫಾರ್ಮ್ ಮಾಡ್ತಿರೋದು ಜಾಯಿಂಟ್ ವೆಂಚರ್ಸ್ ಮೂಲಕ. ಇವರು ಕ್ಲೋರೋ ಆಲ್ಕಾಲಿ EDC ಮೀನ್ಸ್ ಎಥನಾಲ್ ಡೈರೋಕ್ಲೋರೈಡ್ ಅಂಡ್ ಅದರ ಜೊತೆ PVC ಪೋಲಿವಿನೈಲ್ ಕ್ಲೋರೈಡ್ ಈ ಕೆಮಿಕಲ್ಸ್ ನ ತಯಾರಿ ಮಾಡೋ ತರ. ಈ ಕೆಮಿಕಲ್ಸ್ ಗೆ ವೈಡ್ ಇಂಡಸ್ಟ್ರಿಯಲ್ ಯೂಸ್ ಇದೆ, ಇವ್ರಿಗೆ ಓನ್ ಯೂಸ್ ಇದೆ. ಇದರ ಜೊತೆಗೆ ಎಕ್ಸ್ಪೋರ್ಟ್ ಮಾಡೋ ತರ ಬಿಸಿನೆಸ್ ನ ಜಾಸ್ತಿ ಮಾಡ್ಕೊಳ್ಳೋ ತರ ರಿಲಯನ್ಸ್ ಅವರು ಅಪ್ಡೇಟ್ ಮಾಡಿದ್ದಾರೆ. ಇದು ರಿಲಯನ್ಸ್ ರಿಲೇಟೆಡ್ ಆಗಿ ಮಿಡಲ್ ಈಸ್ಟ್ ಅಲ್ಲಿ ಮಾಡಿದ್ರು ಫಸ್ಟ್ ಇನ್ವೆಸ್ಟ್ಮೆಂಟ್. ಅಗೈನ್ ಇದು ಹೊಸದಾಗಿ ಏನು ಹೇಳ್ಕೊಳ್ಳೋದಲ್ಲ, ಸ್ವಲ್ಪ ಮಂತ್ಸ್ ಮುಂಚೆನೆ ಇವರು ಅಪ್ಡೇಟ್ ಮಾಡಿದ್ರು. ಬಟ್ ಇವಾಗ ಇದು ಅಫಿಷಿಯಲ್ ಆಗಿ ಲಾಂಚ್ ಆಗಿದೆ. ನೆಕ್ಸ್ಟ್ MCX ಬಗ್ಗೆ ಮಾತಾಡ್ಕೊಳ್ಳೋಣ. ನಿಮಗೆ ನೆನಪಿದ್ರೆ CDSE ಅವರು ಅಗ್ರಿ ಅಂಡ್ ನಾನ್ ಅಗ್ರಿ ಕಮಾಡಿಟಿ ಮಾರ್ಕೆಟ್ಸ್ FPIS ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಒಂದು ಎಂಟ್ರಿಗೋಸ್ಕರ ಸೆಬಿಗೆ ರೆಕಮೆಂಡೇಶನ್ ಕೊಟ್ಟಿರೋ ತರ. ಮೀನ್ಸ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ನ ಕಮಾಡಿಟಿ ಮಾರ್ಕೆಟ್ ಗೆ ನಾವು ಎಂಟ್ರಿ ಕೊಡಬಹುದು ಅಂತರ. ಬಿಕಾಸ್ ಇವರಿಗೆ ಕಮಾಡಿಟಿ ಮಾರ್ಕೆಟ್, ಅಗ್ರಿ ಅಂಡ್ ನಾನ್ ಅಗ್ರಿ ಮಾರ್ಕೆಟ್ ಗೆ FPIS ಗೆ ಆಕ್ಟಿವ್ ಪಾರ್ಟಿಸಿಪೇಷನ್ ಇಲ್ಲ. ಸೆಬಿ ರೂಲ್ಸ್ ತುಂಬಾ ಸ್ಟ್ರಿಕ್ಟ್ ಆಗಿದೆ. ಆ ರೂಲ್ಸ್ ಪ್ರಕಾರ ನೋಡಿದ್ರೆ FPIS ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಕಮಾಡಿಟಿ ಮಾರ್ಕೆಟ್ ಅಲ್ಲಿ ಆಕ್ಟಿವ್ ಪಾರ್ಟಿಸಿಪೇಷನ್ ಅಂತೂ ಮಾಡಕ್ಕಾಗಲ್ಲ. ಆದರೆ ಈಗ CDSE ಅವರು ಮಾಡಿರೋ ರೆಕಮೆಂಡೇಶನ್ ಇಂದ ಸೆಬಿ ಅವರು ಇವತ್ತು ಅವರಿಗೆ ಕನ್ಸಲ್ಟೇಷನ್ ಪೇಪರ್ ಅನ್ನು ರಿಲೀಸ್ ಮಾಡಿದ್ದಾರೆ. ಕನ್ಸಲ್ಟೇಷನ್ ಪೇಪರ್ ಮೀನ್ಸ್ ನಾವು ಒಂದು ಡಿಸಿಷನ್ ತಗೋಬೇಕಂತ ಅನ್ಕೊಂತಾ ಇದೀವಿ. ಲೈಕ್ FPIS ರಿಲೇಟೆಡ್ ಆಗಿ ಪ್ರೀವಿಯಸ್ ಆಗಿರೋ ರಿಸ್ಟ್ರಿಕ್ಷನ್ಸ್ ನ ರಿಮೂವ್ ಮಾಡಿದ್ರೆ ಅವರು ಕಮಾಡಿಟಿ ಮಾರ್ಕೆಟ್ ಒಳಗೆ ಬರ್ತಾರೆ. ಇದಕ್ಕೆ ಫೀಡ್ಬ್ಯಾಕ್ ಕೊಡಿ ಅನ್ನೋ ತರ ಸೆಬಿ ಅವರು ಕನ್ಸಲ್ಟೇಷನ್ ಪೇಪರ್ ಆದ್ರೆ ಅಪ್ಡೇಟ್ ಮಾಡಿದ್ದಾರೆ. ಆ ಕನ್ಸಲ್ಟೇಷನ್ ಪೇಪರ್ ರಿಲೀಸ್ ಆದಾಗಿಂದ ಫೀಡ್ಬ್ಯಾಕ್ ಸೆಬಿಗೆ ಹೋಗುತ್ತೆ. ಈ ಫೀಡ್ಬ್ಯಾಕ್ ಎಲ್ಲಾನು ಆಧಾರವಾಗಿ ಮಾಡಿಕೊಂಡು ಸೆಬಿ ಅವರು ನೆಕ್ಸ್ಟ್ ಬೋರ್ಡ್ ಮೀಟಿಂಗ್ ಅಲ್ಲಿ ಡಿಸಿಷನ್ ತಗೊಂತಾರೆ. FPIS ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಕಮಾಡಿಟಿ ಮಾರ್ಕೆಟ್ ನ ಸ್ಟಾರ್ಟ್ ಮಾಡೋದ್ರಿಂದ ಲಿಕ್ವಿಡಿಟಿ ಜಾಸ್ತಿ ಆಗತ್ತೆ, ಡೆಪ್ತ್ ಜಾಸ್ತಿ ಆಗತ್ತೆ. ಕಮಾಡಿಟಿ ಮಾರ್ಕೆಟ್ಗೆ ಇದು MCX ರಿಲೇಟೆಡ್ ಆಗಿ ಟರ್ನ್ ಓವರ್ ಜಾಸ್ತಿ ಮಾಡೋದ್ರಿಂದ ಸ್ಟಾಕ್ ಇವತ್ತು ನಿಯರ್ಲಿ 4 to 5% ಪಾಸಿಟಿವ್ ಆಗಿ ಮೂವ್ ಆಗಿದೆ. ಪ್ರೀವಿಯಸ್ ಆಗನು CDSE ಅವರು ಇದನ್ನು ರೆಕಮೆಂಡ್ ಮಾಡಿದಾಗನು MCX ಸ್ಟಾಕ್ ನಲ್ಲಿ ನಮಗೆ ಒಂದು ಒಳ್ಳೆ ಮೂವ್ ಕಾಣಿಸಿದೆ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿಫ್ಟಿ ಸಪೋರ್ಟ್ 17,410 ಹತ್ರ ಗಮನಿಸ್ತಾ ಇದ್ದೀನಿ, ರೆಸಿಸ್ಟೆಂಟ್ 17,560 ಹತ್ರ. ಬ್ಯಾಂಕ್ ನಿಫ್ಟಿ ಸಪೋರ್ಟ್ 36,790 ಅಂಡ್ ರೆಸಿಸ್ಟೆಂಟ್ 37,750. ನಿಫ್ಟಿ ಆಪ್ಷನ್ ಚೈನ್ ಡೇಟಾ ನಾವು ಗಮನಿಸಿದ್ರೆ ಪ್ರೆಸೆಂಟ್ ಇಂದ ಟಾಪ್ ಸೈಡ್ ಹೋಗ್ತಿದ್ರೆ 17,700 ಹತ್ರ. ಇಂಟ್ರಾಡೇ ಅಲ್ಲಿ ಅಂಡ್ ಓವರ್ ಆಲ್ ಡೇಟಾ ಅಲ್ಲಿ ಇದು ವೀಕ್ಲಿನೇ ಅಂತ ಅಲ್ಲ ಮಂತ್ಲಿ ಅಲ್ಲಿ ಇರೋದನ್ನು ಕಂಬೈನ್ ಮಾಡಿ ನೋಡ್ತಿದ್ರೆ 17,700 ಹತ್ರ ಇಂಟ್ರೆಸ್ಟಿಂಗ್ ಆಗಿ ಓಐ ಡೇಟಾ ನಮಗೆ
ಕಾಣಿಸ್ತಾ ಇದೆ. ಕಾಲ್ ರೈಟರ್ಸ್ ಇಂದಾನು ಡೌನ್ ಸೈಡ್ ಹೋಗ್ತಿದ್ರೆ 17,200 ಹತ್ರನು ಪುಟ್ ರೈಟರ್ಸ್ ಇಂದಾನು ನಮಗೆ ಸಪೋರ್ಟ್ ಅಂತ ಕಾಣಿಸ್ತಾ ಇದೆ. ಅದರಿಂದ ಡೌನ್ ಸೈಡ್ 17,200 ಅಂಡ್ ಟಾಪ್ ಸೈಡ್ 17,700. ಈ 500 ಪಾಯಿಂಟ್ಸ್ ರೇಂಜ್ ನಲ್ಲಿ ಮಾರ್ಕೆಟ್ ಮೂವ್ ಪಾಸಿಬಿಲಿಟಿ ಇರೋ ತರ ನಿಫ್ಟಿಯಲ್ಲಿ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಬಟ್ ಅಗೈನ್ ಈ ರೇಂಜ್ ಅಲ್ಲಿ ಇರೋ ಸ್ಟ್ರಾಟಜೀಸ್ ಲೈಕ್ ನ್ಯೂಟ್ರಲ್ ಸ್ಟ್ರಾಟಜೀಸ್ ಮಾತ್ರ ಸ್ವಲ್ಪ ದಿವಸ ಹೋಲ್ಡ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇಫ್ ಇನ್ ಕೇಸ್ ನೀರಾಗಿರೋ ಸಪೋರ್ಟ್ಸ್ ಬ್ರೇಕ್ ಆದ್ರೆ ಇಮಿಡಿಯೇಟ್ ಆಕ್ಟಿವಿಟಿ ತಗೊಳ್ಳೋಕೆ ಆಗಲಿಲ್ಲ ಅಂದ್ರೆ ರೀಸೆಂಟ್ ಡೇಸ್ ಅಲ್ಲಿ ಬರ್ತಿರೋ ರ್ಯಾಲಿಯಿಂದ ನಮಗೆ ಮೀನ್ಸ್ ರಿವರ್ಸಲ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. 500 to 600 ಪಾಯಿಂಟ್ಸ್ 1 or 2 ಡೇಸ್ ಅಲ್ಲಿ ಮೂವ್ ಆಗ್ತಾ ಇದೆ ನಿಫ್ಟಿ. ಅದರಿಂದ ಈ ತರ ಸಂದರ್ಭಗಳಲ್ಲಿ ನ್ಯೂಟ್ರಲ್ ಸ್ಟ್ರಾಟಜೀಸ್ ಅಲ್ಲಿ ಅಷ್ಟೊಂದು ನಮಗೆ ದೊಡ್ಡದಾಗೇನು ಮನಿ ಜನರೇಟ್ ಮಾಡೋಕೆ ಅಷ್ಟೊಂದು ಆಗಲ್ಲ. ಅನ್ಲೆಸ್ ನೀವು ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ನೀರಾಗಿದ್ರು ಬ್ರೇಕ್ ಆದ್ರೂ ಯಾವ ತರ ಆಕ್ಟಿವಿಟಿ ತಗೋಬೇಕಂತ ನಿಮ್ಗೊಂದು ಕ್ಲಾರಿಟಿ ಇದ್ರೇನೆ ನ್ಯೂಟ್ರಲ್ ಸ್ಟ್ರಾಟಜಿನ ಮಾಡೋಕೆ ಪ್ರಯತ್ನ ಮಾಡಿ. ಫ್ರೆಂಡ್ಸ್, ನಾನು ಮಾರ್ಕೆಟ್ ರಿಲೇಟೆಡ್ ಟೈಮ್ ಟು ಟೈಮ್ ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಮ್ಮ ಟೆಲಿಗ್ರಾಮ್ ಪೇಜು ಶೇರ್ ಟ್ರೇಡರ್ ಕನ್ನಡ. ನೀವು ಟೆಲಿಗ್ರಾಮ್ ಇನ್ಸ್ಟಾಲ್ ಮಾಡಿಕೊಂಡು ಟೆಲಿಗ್ರಾಮ್ ಅಲ್ಲಿ ಶೇರ್ ಟ್ರೇಡರ್ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಶೇರ್ ಟ್ರೇಡರ್ ಕನ್ನಡ ಚಾನಲ್ ಕಾಣಿಸುತ್ತೆ. ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಗೆ ಟೈಮ್ ಟು ಟೈಮ್ ಮಾರ್ಕೆಟ್ ರಿಲೇಟೆಡ್ ಆಗಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಫೈನಲಿ ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸು. ನಿಮಗೆ ನಮ್ಮ ಅಪ್ಡೇಟ್ಸ್ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಯಾರಿಗಾದ್ರೂ ಯೂಸ್ ಆಗತ್ತಂದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು.